ನನ್ನ ಹೆಸರು ಕೃಷ್ಣ ಪ್ರಕಾಶ್ ಅಂತ. ಇವರು ಜೇವಿಯರ್ ಅಂತ ಶಿಲೇಪುರದಿಂದ ಬಂದ್ವಿ. ತರ್ಮಳ್ಳಿ ಕ್ಯಾಂಪ್ ಹಾಕಿದ್ರು. ನನ್ನ ಫ್ರೆಂಡು ಅವ್ರ ಮನೆಯಲ್ಲಿ ಬಾಡಿಗೆಗಿದ್ರು ಇವರು. ಮತ್ತು ಇವ್ರ ಮಗನ ಸೊಸೈಟಿ ಕರ್ಕೊಂಡ್ಬಂದು ಬಿಟ್ಟಿದ್ದು ಅಷ್ಟೇ, ಯಾರು ನೋಡಲಿಲ್ಲ. ನನ್ನ ಫ್ರೆಂಡು ರೆಫರೆನ್ಸ್ ಮಾಡಿದ್ರು, ಕರ್ಕೊಂಡೋಗಿ ತರ್ಮಳ್ಳಿ ಕ್ಯಾಂಪ್ ಇದೆ, BGS ಹಾಸ್ಪಿಟಲ್ ಕ್ಯಾಂಪ್ ಇದೆ. ಕ್ಯಾಂಪಿಗೆ ಕರ್ಕೊಂಡೋಗಿ ಸ್ವಲ್ಪ ಚೆಕ್ ಮಾಡಿಸ್ಕೊಂಬಂದರು. ಚೆಕ್ ಮಾಡಿಸಿದಾಗ ಅಲ್ಲಿ BGS ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ಇದೆ ಬೆಂಗಳೂರಲ್ಲಿ. ನೀವು ದೊಡ್ಡ ಹಾಸ್ಪಿಟಲ್ ಕರ್ಕೊಂಡ್ಬರಿ, ಅವ್ರ ಕಣ್ಣು ತುಂಬ ಪೊರೆ ಬಂದಿದೆ. ಪೊರೆ ಇರೋದ್ರಿಂದ ನಾವು ಅಲ್ಲಿ ಚೆಕ್ ಮಾಡಿ ಆಪ್ರೇಷನ್ ಮಾಡ್ತಿದ್ರು. ಆಮೇಲೆ ನಾನು ಒಂದು ದಿವಸ ಇವ್ರನ್ನ ಫ್ರೀ ಮಾಡ್ಕೊಂಡು ನಾನು ಆಸ್ಪತ್ರೆಗೆ ಕರ್ಕೊಂಡ್ಬಂದೆ. ಕರ್ಕೊಂಡ್ಬಂದಾಗ ಇಮಿಡಿಯೇಟ್ಲಿ ಆಪ್ರೇಷನ್ ಅಂದರು. ಅದಕ್ಕೆ ಬೇಕಾದಂಥ ಮೆಡಿಷನ್ ಅಂದರೆ ಡ್ರಾಪ್ಸ್ಗಳು ಕೊಟ್ಟು ಇಮಿಡಿಯೇಟ್ಲಿ ಅಡ್ಮಿಷನ್ ಮಾಡಿಕೊಂಡು ಅವ್ರಿಗೆ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಆಪ್ರೇಷನ್ ಮಾಡಿದ್ರು. ಆಪ್ರೇಷನ್ ಮಾಡಿದ್ಮೇಲೆ ಒಂದು ವಾರ ಬಿಟ್ಟು ಚೆಕಪ್ ಬಂದಾಗ ಸ್ವಲ್ಪ ಪರೆ ಥರ ಬಂದು ಏನು ಕಾಣ್ತಾ ಇಲ್ಲ ಅಂದರು. ಆಮೇಲೆ ಒಂದು 15-20 ದಿವಸ ಬಂದು ಹಂಗೆ ಚೆಕಪ್ ಬಂದಾಗ ಅವ್ರು ಯಾವಾಗ ಏನು ಡೇಟ್ ಹೇಳ್ತಾರೋ ಆ ಡೇಟಿಗೆ ಬಂದು ನಾವು ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದಾಗ ಸುಮಾರಾಗಿ ಕಾಣೋಂಥ ಪರಿಸ್ಥಿತಿಗೆ ಬಂದರು. ಆಮೇಲೆ ಅವರೇ ನಡಾರಂಥ ಪರಿಸ್ಥಿತಿಗೆ ಬಂದರು. ತುಂಬ ಚೆನ್ನಾಗಾಯಿತು. ಬರ್ಸಿ ಅವ್ರಿಗೆ ಉತ್ತಮವಾದ ಟ್ರೀಟ್ಮೆಂಟ್ ಕೊಟ್ಟು ಅವರು ಈ ಮಟ್ಟಕ್ಕೆ ಅವರೇ ಓಡಾಡ್ತಾರೆ, ಅವರೇ ಬರ್ತಾರೆ. ತುಂಬ ಸಂತೋಷ ಆಯಿತು. BGS ಹಾಸ್ಪಿಟಲ್ ತುಂಬ ಧನ್ಯವಾದ. ಡಾಕ್ಟರ್ ಸ್ಫೂರ್ತಿ, ಡಾಕ್ಟರ್ ಸುರಭಿ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಯಾರು ಬೇಕಾದ್ರೂ ಭಯ ಅಂದರೆ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ. BGS ಹಾಸ್ಪಿಟಲ್ ತುಂಬ ಧನ್ಯವಾದ. ಜೈ ಶ್ರೀ ಗುರುದೇವ್. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುರಭಿ, ನೇತ್ರ ಚಿಕಿತ್ಸಾ ವಿಭಾಗ BGS ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೀನಿಯರ್ ರೆಸಿಡೆಂಟ್ ಆಗಿ. ಈಗ 1-2 ತಿಂಗಳ ಹಿಂದೆ ಝೇವಿಯರ್ ಅಂತ ಒಬ್ಬರು ನಮ್ಮ ಪೇಷಂಟು ನಮ್ಮಲ್ಲಿ ತೋರಿಸ್ಕೊಳಕ್ ಬಂದಿದ್ರು. ಅವರಿಗೆ 2 ಕಣ್ಣು ಪೊರೆ ಬಲ್ತು ಹೋಗಿ ಅವ್ರ ಕೆಲಸನೂ ಅವ್ರು ಮಾಡ್ಕೊಳ್ದೇ ಇರೋ ಥರ ಆಗಿತ್ತು. ಅಂದರೆ ಆಲ್ಮೋಸ್ಟ್ ಬೆಡ್ ರಿಡನ್, ಏನು ಕಾಣಿಸ್ತಾ ಇರಲಿಲ್ಲ. ಅವರಿಗೆ ನಾವು ಟೆಸ್ಟ್ ಎಲ್ಲ ಮಾಡಿಬಿಟ್ಟು ನೋಡಿದ್ವಿ, ಪೊರೆ ಪೂರ್ತಿ ಬಲ್ತೋಗಿದ್ದರಿಂದ ಅವರಿಗೆ ಜಸ್ಟ್ ಬೆಳಕಷ್ಟೇ ಕಾಣಿಸ್ತಿತ್ತು. ಯಾರು ಏನು ನಿಂತಿದ್ದಾರೆ ಮುಂದೆ ಏನು ಗೊತ್ತಾಗ್ತಾ ಇರಲಿಲ್ಲ. ಅವರಿಗೆ ಆರ್ಥಿಕ ಪರಿಸ್ಥಿತಿನೂ ತುಂಬ ಚೆನ್ನಾಗೇನಿರಲಿಲ್ಲ. ಅವ್ರ ಪಕ್ಕದ ಮನೆಯವರು ಕರ್ಕೊಂಡು ಬಂದಿದ್ರು. ಅವರು ದೇ ವರ್ ವಿಲ್ಲಿಂಗ್ ಟು ಗೆಟ್ ದ ಸರ್ಜರಿ ಡನ್ ಫಾರ್ ದ ಪೇಷಂಟ್. ಸೊ ನಾವು ಆಯಿತು ಅಂತ ಹೇಳಿ ಇಲ್ಲಿ ಕನ್ಸೆಷನ್ ರೇಟಲ್ಲಿ 1 ಕಣ್ಣು ಆಪರೇಷನ್ ಮಾಡಿದ್ವಿ. ಸರ್ಜರಿ ಆ್ಯಕ್ಚುಲಿ ಕಾಂಪ್ಲಿಕೇಟೆಡ್ ಆಗೇ ಇತ್ತು, ಯಾಕೆಂದರೆ ಪೊರೆ ತುಂಬ ಬಲ್ತೋಗಿತ್ತು. ಹಾಗೂ ಲೆನ್ಸ್ ಎಲ್ಲ ಕೂರಿಸಿ ನಾವು ಫಾಲೋ ಅಪ್ ಮಾಡಿದಾಗ 1 ಕಣ್ಣಲ್ಲಿ ದೃಷ್ಟಿ ಗೋಚರಿಸೋಕ್ಕೆ ಶುರು ಆಯಿತು. ಅವ್ರ ಕೆಲಸನೇ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಆ ಸ್ಟೇಟಲ್ಲಿ ಇದ್ದಾಗ ನಾವು ಇನ್ನೊಂದು ಕಣ್ಣು ಆಪರೇಷನ್ ಮಾಡಿದ್ವಿ 1 ತಿಂಗಳಾದಮೇಲೆ. ಈಗ ಅದರಲ್ಲೂ ದೃಷ್ಟಿ ಚೆನ್ನಾಗಿದೆ. ಇವಾಗ ಅವ್ರು ಕಂಪ್ಲೀಟಾಗಿ ಇಂಡಿಪೆಂಡೆಂಟ್ ಆಗಿ ಅವ್ರ ಕೆಲಸ ಅವ್ರು ಮಾಡಿಕೊಂಡು ಓಡಾಡಿಕೊಂಡು ಅವ್ರ ಬುಕ್ ಏನಾದರೂ ಇದ್ದರೆ ಅದು ಓದ್ಕೊಂಡು ಪ್ರಾರ್ಥನೆ ಎಲ್ಲ ಮಾಡ್ಕೊಂಡಿದ್ದಾರೆ. ಇದರಿಂದ ಅವರ ವೈಫಿಗೆ ತುಂಬಾನೇ ರಿಲೀಫ್ ಆಗಿದೆ. ಮತ್ತೆ ಆ ಪಕ್ಕದ ಮನೆಯವರು ಯಾರು ಕರ್ಕೊಂಡು ಬಂದು ಅವರೇ ದುಡ್ಡು ಕೊಟ್ಟು ಮಾಡಿಸಿದ್ರಲ್ಲ, ಅವರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಕೊಂಡಿದ್ದೀವಿ. ಯಾಕೆಂದರೆ ದೃಷ್ಟಿ ಹೋಗ್ಬಿಟ್ಟಿದೆ ಅಂತ ಅಂದ್ಕೊಂಡವರಿಗೆ ನಮಗೂ ಗ್ಯಾರಂಟಿ ಇರಲಿಲ್ಲ ಅವ್ರಿಗೆ ದೃಷ್ಟಿ ಬರುತ್ತೋ ಇಲ್ವೋ ಅಂತ. ಯಾಕೆಂದರೆ ನರ ಹೇಗಿತ್ತು ಅಂತ ಆಪರೇಷನ್ಗೆ ಮುಂಚೆ ನಮಗೆ ಗೊತ್ತಿರಲಿಲ್ಲ. ಅವ್ರಿಗೆ ದೃಷ್ಟಿ ಬಂದಿರೋದು ನಮಗೂ ಅವರಿಗಿಂತ ಜಾಸ್ತಿ ಖುಷಿಯಾಗಿದೆ ಅಂತ ಹೇಳ್ಬೋದು. ಧನ್ಯವಾದಗಳು. If you enjoyed this video, don't forget to give it a thumbs up, share it with your friends, and hit that subscribe button for more exciting content.